ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಪಾಠ 6 ಸಂತೆ. ಸೊ ಈ ಪ್ರೀವಿಯಸ್ ಕ್ಲಾಸ್ ನಾವು ನೋಡಿದ್ವಿ, ಮಕ್ಕಳೆಲ್ಲರೂ ಚಿಕ್ಕಪ್ಪನ ಜೊತೆಗೆ ಸೇರಿ ಹಗಲು ವೇಷದ ಆಟವನ್ನು ನೋಡಲಿಕ್ಕೆ ಹೋಗ್ತಾರೆ. ಈಗ ಅದ್ರ ಮುಂದೆ ಏನಾಗುತ್ತಂತ ಈಗ ನಾವು ಓದಿ ತಿಳ್ಕೊಳ್ಳೋಣ. ಈಗ ಇಲ್ಲಿ 3 ಜನ ಮಕ್ಕಳು ನೋಡ್ತಾ ಇದ್ದೀರಾ. 3 ಜನ ಮಕ್ಕಳು ಇಲ್ಲಿದ್ದಾರೆ, ಆಟ ಆಡ್ತಾ ಇದ್ದಾರೆ, ಫ್ರೂಟ್ಸ್ ಅನ್ನು ಹಣ್ಣುಗಳನ್ನು ತಿಂತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಕಸದ ಡಬ್ಬಿ ಇದೆ. ಸೊ ಈಗ ಈ 3 ಜನ ಮಕ್ಕಳು ಅಥವಾ ಈ ಕಸದ ಡಬ್ಬಿ ನಮಗೆ ಏನನ್ನು ಹೇಳುತ್ತೆ ಅಂತ ನಾವು ಈಗ ಮುಂದಿನ ಪಾಠದಲ್ಲಿ ನೋಡೋಣ. ಚಿಕ್ಕಪ್ಪ, ಬನ್ನಿ, ಇಲ್ಲಿ ಸೇಬು, ಕಿತ್ತಳೆ, ಮೋಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ. ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ. ಎಲ್ಲರೂ ಬಾಳೆಹಣ್ಣು ತಿನ್ನುವರು. ಕುಮಾರನು ಸಿಪ್ಪೆಯನ್ನು ದಾರಿಗೆ ಎಸೆಯುವನು. ರಶೀದ್, ಕುಮಾರ್ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಸೊ ಚಿಲ್ಡ್ರನ್, ಈಗ 3 ಜನ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಪಕ್ಕಕ್ಕೆ ಕಸದ ಡಬ್ಬಿ ಸಹ ಇದೆ. ಈಗ ಎಲ್ಲರೂ ಚಿಕ್ಕಪ್ಪನ ಜೊತೆಗೆ ಹಗಲು ವೇಷ ನೋಡ್ಲಿಕ್ಕೆ ಹೋಗಿರ್ತಾರೆ. ಸೊ ಈಗ ಚಿಕ್ಕಪ್ಪನಿಗೆ ಅರ್ಥ ಆಗುತ್ತೆ, ಮಕ್ಕಳಿಗೆಲ್ಲ ಹಸಿವೆ ಆಗಿರ್ಬೋದು. ಸೊ ಹೀಗಾಗಿ ಅವ್ರಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಿಸೋಣ ಅಂದ್ಬಿಟ್ಟು ಚಿಕ್ಕಪ್ಪ ಏನು ಮಾಡ್ತಾರೆ, ಅವ್ರಿಗೆ ಹಣ್ಣುಗಳು ಇದ್ದಂಥ ಜಾಗಕ್ಕೆ ಹೋಗಿ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಹಣ್ಣುಗಳು ಇಟ್ಟಿರ್ತಾರೆ. ಸೇಬು, ಕಿತ್ತಳೆ, ಮೋಸಂಬಿ, ಪಪ್ಪಾಯಿ, ಬಾಳೆಹಣ್ಣು. ಸೊ ಮಕ್ಕಳಿಗೆಲ್ಲ ಏನು ಮಾಡ್ತಾರೆ, ಅವರು ಒಂದೊಂದು ಬಾಳೆಹಣ್ಣು ಕೊಡಿಸ್ತಾರೆ. ಎಲ್ಲ ಮಕ್ಕಳು ಖುಷಿಯಿಂದ ತಿಂತಾರೆ. ಆದರೆ ಅದರಲ್ಲೊಬ್ಬ ಏನು ಮಾಡ್ತಾನೆ, ರಶೀದ್ ಅನ್ನೋ ಹುಡುಗ ಕುಮಾರ್ ಅನ್ನೋ ಹುಡುಗ ಬಾಳೆಹಣ್ಣನ್ನು ತಿಂದು ದಾರಿ ಮೇಲೆ ಎಸೆದು ಬಿಡ್ತಾನೆ. ಬಾಳೆಹಣ್ಣು ತಿಂದು ಏನು ಮಾಡ್ತಾನೆ, ದಾರಿ ಮೇಲೆ ಎಸೀತಾನೆ. ಅದನ್ನು ನೋಡಿದಂಥ ರಶೀದ್ ಕುಮಾರನಿಗೆ ಹೇಳ್ತಾನೆ, ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಸೊ ರಶೀದ್ ಕರೆಕ್ಟ್ ಹೇಳ್ತಾನೆ. ರಶೀದ್ ಏನು ಹೇಳ್ತಾನೆ, ಕರೆಕ್ಟ್ ಹೇಳ್ತಾನೆ. ಯಾಕಂದರೆ ನಾವೇನೋ ಒಂದು ತಿನ್ನಲಿ, ಬಾಳೆಹಣ್ಣೆ ಆಗಿರ್ಬೋದು ಅಥವಾ ಬೇರೆ ಇತರೆ ಹಣ್ಣುಗಳನ್ನು ತಿನ್ಬೋದು. ಏನು ಮಾಡಬೇಕು, ಮನೆಯಲ್ಲಿ ತಿನ್ನೋದಾದರೆ ನಮಗೆ ಮನೆಯಲ್ಲಿ ಡಸ್ಟ್ಬಿನ್ ಇರ್ತದೆ, ನಾವು ಡಸ್ಟ್ಬಿನಲ್ಲಿ ಬಿಸಾಡಬೇಕು. ಅದೇ ರೀತಿ ನಾವು ಹೊರಗಡೆ ಹೋದಾಗ ಒಂದು ವೇಳೆ ನಾವು ಪಾರ್ಕಿಗೆ ಹೋದರೆ ಅಥವಾ ಗಾರ್ಡನಿಗೆ ಹೋದರೆ ಅಲ್ಲಿ ಸಹ ಡಸ್ಟ್ಬಿನನ್ನು ಇಟ್ಟಿರ್ತಾರೆ, ನಾವು ಅಲ್ಲಿ ಸಹ ಬಿಸಾಡ್ಬೋದು. ಆದರೆ ಕೆಲವು ಸರಿ ನಾವು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ತಿಂತಾ ಹೋಗ್ತೀವಿ, ಹಣ್ಣನ್ನು ತಿಂತಾ ಹೋಗ್ತಿರ್ಬೇಕಾದ್ರೆ ನಾವು ದಾರಿ ಪಕ್ಕಕ್ಕೆ ಬಿಸಾಡಬಾರ್ದು. ಎಲ್ಲಾದರೂ ಗಟ್ಟಾರ ಇದ್ದರೆ, ಡ್ರೈನೇಜ್ ಇದ್ದರೆ ಬಿಸಾಡ್ಬೋದು. ಅದು ಬಿಟ್ಟು ನಾವು ದಾರಿಯಲ್ಲಿ ಬಿಸಾಡಬಾರ್ದು. ಯಾಕಂದರೆ ಬಾಳೆಹಣ್ಣು ಸ್ಪೆಷಲ್ ಏನಾಗುತ್ತೆ ಅಂದರೆ ಜಾರ್ತದೆ. ಸೊ ಯಾರಾದರೂ ನೋಡದೆ ಅದ್ರ ಮೇಲೆ ಕಾಲು ಇಟ್ರಂತಂದ್ರೆ ಏನಾಗ್ತದೆ, ಅದು ಜಾರಿ ಬಿಡ್ತಾರೆ. ಜಾರಿ ಬೀಳುವಂಥ ಚಾನ್ಸಸ್ ತುಂಬ ಇರ್ತದೆ. ಹಾಗಾಗಿ ಏನು ಮಾಡಬೇಕು, ನಾವು ಆದಷ್ಟು ಸಿಪ್ಪೆಯನ್ನು ರೋಡ್ ಪಕ್ಕಕ್ಕೆ ಬಿಸಾಡಬೇಕು, ಇಲ್ಲಾಂತಂದರೆ ಡ್ರೈನೇಜ್ಗಳಲ್ಲಿ ನಾವು ಎಸಿಬೇಕು. ಅದು ಬಿಟ್ಟು ದಾರಿ ಮೇಲೆ ಅದನ್ನು ನಾವು ಎಸಿಬಾರ್ದು. ಸೊ ಇದು ಮಾರಲ್ ಅಂದರೆ ನಾವು ನೋಡಿ ಕಲಿಯುವಂಥದ್ದು ಅಥವಾ ನೋಡಿ ಕಲಿಯುವಂಥದ್ದು. ಯಾವಾಗಲೂ ಆದರೂ ನೀವು ಈಗ ಇವರಷ್ಟೇ ಅಲ್ಲ, ಪಾಠದಲ್ಲಿ ಹೇಳ್ತಿದ್ದಾರೆ ಅಂದ್ಬಿಟ್ಟಲ್ಲ, ಈಗ ನೀವು ಸಹ ಮಕ್ಕಳಿದ್ದೀರಾ. ಕೆಲವು ಸರಿ ನೀವು ಹಣ್ಣುಗಳನ್ನು ತಿಂತಾ ಇರ್ತೀರಾ, ಕ್ಲಾಸಲ್ಲಿ ಇರ್ಬೋದು, ಸ್ಕೂಲಲ್ಲಿ ಇರ್ಬೋದು. ಕೆಲವು ಸರಿ ನೀವು ಸಹ ಫ್ರೂಟ್ಸ್ ತೊಗೊಂಬರ್ತೀರಾ. ಸೊ ಏನು ಮಾಡ್ತೀರಾ, ಹಣ್ಣುಗಳನ್ನು ತಿಂತೀರಾ, ಅದ್ರ ಸಿಪ್ಪೆನೆಲ್ಲ ಅಲ್ಲೆಲ್ಲೇ ಬಿಸಾಡ್ತೀರಾ. ಸೊ ಅಲ್ಲೆಲ್ಲೇ ಬಿಸಾಡೋದ್ರಿಂದ ಏನಾಗುತ್ತೆ, ಕಷ್ಟನೇ ಆಗೋದು. ಯಾಕಂದರೆ ಯಾರು ನೀವು ಆಟ ಆಡ್ತಿರ್ತೀರ, ಊಟ ಮಾಡಿದ ತಕ್ಷಣ ಆಟ ಆಡ್ತಿರ್ತೀರ. ಸೊ ನಿಮಗೆ ಗೊತ್ತಾಗದೆ ನೀವು ಅದ್ರ ಮೇಲೆ ಕಾಲಿಟ್ಟು ಬಿಡ್ತೀರಾ. ಕಾಲಿಟ್ಟ ತಕ್ಷಣ ಏನಾಗುತ್ತೆ, ಕಾಲು ಜಾರಿ ಹೋಗ್ಬಿಡ್ತದೆ. ಸೊ ನೀವೆಲ್ಲಾದರೂ ಹೋಗಿ ಬೀಳೋ ಚಾನ್ಸಸ್ ಇರ್ತದೆ. ಬಿದ್ದು ತಲೆ ಹೊಡ್ಕೊಳ್ಬೋದು, ಕಾಲು ಮುರ್ಕೊಳ್ಬೋದು, ಕೈ ಮುರ್ಕೊಳ್ಬೋದು. ಸೊ ಹೀಗಾಗಿ ಏನಾಗೋದು, ನಾವು ಪ್ರತಿಯೊಂದು ವಸ್ತುನ ತಿಂದಾದ ನಂತರ ಕ್ಲೀನ್ ಮಾಡೋದು ಒಳ್ಳೆಯದು. ಒಂದು ವೇಳೆ ನಾವು ಊಟ ಮಾಡ್ತಿರ್ಬೇಕಾದ್ರೆ ಚಪಾತಿ ಕೆಳಗಡೆ ಬಿದ್ದರೆ ತೆಗಿಬೇಕು, ಬಾಜಿ ಬಿದ್ದರೆ ತೆಗಿಬೇಕು, ಅನ್ನ ಬಿದ್ದರೆ ತೆಗಿಬೇಕು. ಅಥವಾ ನೀವು ಬೇರೆ ಹಣ್ಣುಗಳು ತಿಂತಿರ್ಬೇಕಾದ್ರೆ ಏನಾದರೂ ಅದರದ್ದು ತುಂಡುಗಳು ಬಿದ್ದಿದ್ರೆ ನಾವೆಲ್ಲ ತೆಗೆದು ನಮ್ಮ ಟಿಫಿನಲ್ಲಿ ಹಾಕ್ಕೊಳ್ಬೇಕು, ಅಥವಾ ಕ್ಲಾಸ್ ರೂಮಲ್ಲಿ ಡಸ್ಟ್ಬಿನ್ ಇರ್ತವೆ, ಹೋಗಿ ನಾವು ಅದರಲ್ಲಿ ಹಾಕಬೇಕು. ಸೊ ಇದು ಒಳ್ಳೆಯದು. ಇದು ಮಾರಲ್ ಅಂತ ಹೇಳ್ತಾರೆ, ಅಂದರೆ ನಾವು ಜೀವನದಲ್ಲಿ ಕಲಿಯುವಂಥ ಒಳ್ಳೆಯ
ಮೌಲ್ಯಗಳು. ಸೊ ನೆಕ್ಸ್ಟ್ ಅನಿತಾ, ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ. ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕೋದು ಚಿಕ್ಕಪ್ಪ? ಚಿಕ್ಕಪ್ಪ ಹೇಳ್ತಾರೆ, ಮಕ್ಕಳೇ, ಇಲ್ಲೂ ಕಸದ ತೊಟ್ಟಿಗಳಿವೆ, ಅಲ್ಲಿ ನೋಡಿ, ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. ಹೌದು. ಸೊ ಈ ಪ್ರಶ್ನೆಗೆ ಅನಿತಾ ಹೇಳ್ತಾಳೆ, ಹೌದು, ಮನೆಯಲ್ಲಾದರೆ ನಮಗೆ ಡಸ್ಟ್ಬಿನ್ಗಳು ಇರ್ತದೆ, ಬೇಡವಾದ ವಸ್ತುಗಳನ್ನು ಹಾಕಲು ಡಸ್ಟ್ಬಿನ್ ಇರ್ತದೆ, ಆದರೆ ಇಲ್ಲಿ ಎಲ್ಲಿ ಹಾಕೋದು ಅಂತ ಅವ್ರು ಕೇಳ್ತಾಳೆ. ಅದಕ್ಕೆ ಚಿಕ್ಕಪ್ಪ ಹೇಳ್ತಾರೆ, ಅಲ್ಲಿ ನೋಡಿ ಕಸದ ತೊಟ್ಟಿಗಳಿವೆ. ಇವಾಗ ಏನಂದರೆ, ಇವಾಗ ನಮ್ಮದು ಸ್ವಚ್ಛ ಭಾರತ ಆಂದೋಲನ ಸ್ಟಾರ್ಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡಿದ್ದಾರೆ. ಸೊ ಹೀಗಾಗಿ ನೀವೆಲ್ಲ ಹೋದರೂ, ನೀವು ಸಂತೆಗೆ ಹೋಗಿ, ಮಾರ್ಕೆಟ್ಗೆ ಹೋಗಿ, ಪಾರ್ಕಿಗೆ ಹೋಗಿ, ಗಾರ್ಡನ್ಗೆ ಹೋಗಿ, ಅಥವಾ ಯಾವುದೋ ಸ್ಥಳಕ್ಕೆ ಹೋಗಿ, ಈಗ ಎಲ್ಲಿ ಹೋದ್ರೂ ನಿಮ್ಗೆ ಏನಿರ್ತದೆ, ಡಸ್ಟ್ಬಿನ್ಗಳು ಸಿಗ್ತವೆ. ಯಾಕಂದರೆ ಇವಾಗ ನಾವೆಲ್ಲಿ ಹೋದ್ರೂ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಯಾವತ್ತೂ ಸ್ವಚ್ಛವಾಗಿ ಇಡಬೇಕು. ಅಲ್ಲಿ ಉಗುಳೋದಿಲ್ಲ, ಎಲೆಡಿಕೆ ತಿಂದು ಉಗುಳೋದಿಲ್ಲ, ಅಥವಾ ಗುಟ್ಕಾ ತಿಂದು ಉಗಿಯೋದಿಲ್ಲ, ಅಥವಾ ಜನ ಏನು ಮಾಡ್ತಾರೆ, ಚಿಂಗಮ್ ತಿಂದು ಅಲ್ಲೇ ಬಿಸಾಡ್ತಾರೆ, ಎಲೆಡಿಕೆ ಹಾಕ್ಕೊಳ್ತಾರೆ, ಅಲ್ಲೇ ಪುರ್ರ ಅಂತ ಉಗುಳ್ತಾರೆ. ಸೊ ಹಣ್ಣುಗಳನ್ನು ತಿಂತಾರೆ, ಅಲ್ಲೇ ಬಿಸಾಡ್ತಾರೆ. ಸೊ ಈಗ ನೀವು ಬಸ್ ಸ್ಟ್ಯಾಂಡ್ಗಳೆಲ್ಲ ಹೋಗಿ ನೋಡಿ, ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಲಿ, ಬಸ್ ಸ್ಟ್ಯಾಂಡ್ಗಳಾಗಲಿ ಹೋಗಿ ನೋಡಿ, ಎಲ್ಲಿ ಮೂಲೆ ಇರ್ತದೆ ಆ ಮೂಲೆಯಲ್ಲೆಲ್ಲ ಹೊಲಸು ಮಾಡಿರ್ತಾರೆ ಜನ. ಹಣ್ಣಿನ ಸಿಪ್ಪೆ ಅಲ್ಲೆಲ್ಲೇ ಬಿದ್ದಿರ್ತದೆ, ಎಲ್ಲ ನೊಣಗಳು ಕುತ್ಕೊಂಡಿರ್ತವೆ, ಹುಳಗಳಾಗಿರ್ತವೆ. ಸೊ ನಾವೇನು ಮಾಡ್ತೇವೆ, ಬಸ್ಸಿಗಾಗಿ ಅಲ್ಲೇ ಹೋಗಿ ಕುತ್ಕೊಂಡು ಕಾಯ್ತಾ ಇರ್ತೀವಿ ನಾವು ಸಹ. ಸೊ ಹೀಗಾಗಿ ಏನಾಗುತ್ತಂದರೆ, ನಮ್ಗೆ ಅಲ್ಲಿಂದನೇ ರೋಗಗಳು ಸ್ಟಾರ್ಟ್ ಆಗ್ತವೆ. ರೋಗ ಬರೋದೆಲ್ಲಿಂದ, ಎಲ್ಲಿ ಸ್ವಚ್ಛತೆ ಇರೋದಿಲ್ವೋ ಅಲ್ಲಿಂದ ನಮಗೂ ರೋಗಗಳು ಬರಲು ಸ್ಟಾರ್ಟ್ ಆಗ್ತವೆ. ಸೊ ಇದಕ್ಕೆಲ್ಲ ನಾವೇ ಕಾರಣರು. ಯಾಕಂದರೆ ನಾವೇನು ಮಾಡ್ತೇವೆ, ಸ್ವಚ್ಛ ಇಡೋದಿಲ್ಲ. ಜನರಿಗೆ ಎಷ್ಟು ಹೇಳಿದ್ರು ಕೆಲವು ಸರಿ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ಎಲ್ಲ ಇವಾಗ ನೋಡಿ, ಎಲ್ಲ ಕಡೆ ಇದು ನೋಟಿಸ್ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ಉಗುಳಬಾರದು, ಇಲ್ಲಿ ಉಗುಳಬಾರದು, ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಬೇಕಂತ ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ಸೊ ಚಿಲ್ಡ್ರನ್, ಈಗ ಇದು ಒಂದು ನಮಗೆ ಪಾಠ. ನಾವು ಅಲ್ಲೇ ಇಲ್ಲೇ ಬಿಸಾಡಬಾರ್ದು. ಮನೆಗಳಲ್ಲಾದರೆ ಡಸ್ಟ್ಬಿನ್ ಇರುತ್ತೆ, ನಾವು ಹೋಗಿ ಹಾಕ್ತೀವಿ, ಅದು ಸರಿ. ಆದರೆ ನಾವು ಅಲ್ಲೇ ಇಲ್ಲೇ ಹೋದಾಗ ಬೇರೆ ಬೇರೆ ರೀತಿಯಾದಂಥ ತೊಟ್ಟೆಗಳನ್ನು ಇಟ್ಟಿರ್ತಾರೆ, ನಾವು ಅಲ್ಲಿ ಹೋಗಿ ಹಾಕೋದು ಒಳ್ಳೆಯದು. ಯಾಕಂತಂದರೆ ನಾವು ಸ್ವಚ್ಛವಾಗಿದ್ದರೆ ನಮ್ಮ ಪರಿಸರ ಸಹ ಸ್ವಚ್ಛವಾಗಿರಲು ಸಾಧ್ಯ. ನಾವು ಸ್ವಚ್ಛ ಇಲ್ಲ ಅಂತಂದರೆ ನಮ್ಮ ಪರಿಸರನೂ ಸ್ವಚ್ಛವಾಗಿಡಲು ನಮಗೆ ಕಷ್ಟ. ಸೊ ಆದ್ದರಿಂದ ಆದಷ್ಟು ನೀವು ಎಲ್ಲೋ ಹೊರಗಡೆ ಹೋದಾಗ, ನಿಮಗೆ ಗೊತ್ತಿದೆ, ನೀವು ಆಲ್ರೆಡಿ ಡಿಸಿಪ್ಲಿನ್ ಮಕ್ಕಳಿದ್ದೀರಾ, ನಿಮಗೆ ಗೊತ್ತಿದೆ ಯಾವ ರೀತಿ ನಡಿಬೇಕು, ಎಲ್ಲಿ ಹೋದಲ್ಲಿ ಹೇಗಿರ್ಬೇಕಂತ ಗೊತ್ತಿದೆ. ಆದರೂ ಸಹ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ನೀವು ಸಹ ಹೇಳಬೇಕು. ಈಗ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಅಥವಾ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿರ್ತೀರಾ, ಯಾರೋ ಏನೋ ಮಾಡೋದು ನೋಡ್ತೀರಾ, ಅವಾಗ ಹೋಗಿ ಹೇಳಬೇಕು ನೀವು, ನೋಡಿ ಸರ್ ಈಗೆಲ್ಲ ಮಾಡಬಾರ್ದು, ಸ್ವಚ್ಛವಾಗಿಡಬೇಕು ಅಂತ. ಯಾಕಂದರೆ ಇದು ದೊಡ್ಡವರಷ್ಟೇ ನಮಗೆ ಹೇಳ್ಬೇಕಂತೇನಿಲ್ಲ. ಯಾವಾಗ ನಾವು ಕರೆಕ್ಟ್ ಇರ್ತೀವಿ, ನಾವು ಚಿಕ್ಕ ಮಕ್ಕಳು ಸಹ ನಾವೇನು ಮಾಡ್ಬೋದು, ದೊಡ್ಡವರನ್ನು ಕರೆಕ್ಟ್ ಮಾಡ್ಬೋದು. ಸೊ ಹೀಗಾಗಿ ನೀವೇನು ಮಾಡ್ಬೋದು, ನೀವು ಸ್ವಚ್ಛವಾಗಿರಿ, ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡಿ. ಸೊ ಲಾಸ್ಟ್ಲಿ, ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು, ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಸೊ ಫೈನಲಿ ಎಲ್ಲರೂ ಬಾಳೆಹಣ್ಣು ತಿಂದು ಆ ಸಿಪ್ಪೆನೆಲ್ಲ ಕಸ ತೊಟ್ಟೆಗೆ ಹಾಕಿದ್ರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಸೊ ಅವ್ರಿಗೆ ಶನಿವಾರ ಸಂತೆ ದಿನ ಒಂದು ಒಳ್ಳೆ ಪಿಕ್ನಿಕ್ ಆದಂಗೆ ಆಯ್ತು. ಅವರಿಗೆ ಒಳ್ಳೆ ಪಿಕ್ನಿಕ್ಗೆ ಹೋಗಿ ಕಣ್ಣಿಗೆ ಸುಂದರವಾದ ಎಲ್ಲ ವಸ್ತುಗಳು ಕಾಣ್ತಾ ಇದ್ವು, ಚಂದವಾದ ಸಂತೆ ನಡೀತಾ ಇತ್ತು, ಅಲ್ಲಿ ಇಲ್ಲೆಲ್ಲ ಆಟಗಳು ನಡೀತಾ ಇದ್ದವು. ಅವರಿಗೆ ಒಂಥರ ಮಜಾ, ಖುಷಿ ಕೊಡ್ತು ಅವ್ರಿಗೆ ಆ ದಿನ ಸಂತೆಗೆ ಹೋಗಿದ್ದಕ್ಕೆ. ಸೊ 4 ಜನ ಮಕ್ಕಳು ಚಿಕ್ಕಪ್ಪನ ಜೊತೆಗೆ ಹೋಗಿ ಒಳ್ಳೆ ಸಂತೆಯನ್ನು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಫಸ್ಟ್ ಟೈಮ್ ಅವ್ರ ಸಂತೆಗೆ ಹೋಗ್ತಾ ಇದ್ರು. ಅವರಿಗೆಲ್ಲ ವಿಚಿತ್ರವಾದಂಥ ವಸ್ತುಗಳು ಅವ್ರ ಕಣ್ಣಿಗೆ ಕಾಣ್ತಾ ಇದ್ವು. ಸೊ ಹೀಗಾಗಿ ಚಿಕ್ಕಪ್ಪನಿಗೆ ತುಂಬ ಪ್ರಶ್ನೆಗಳನ್ನು ಹಾಕ್ತಾರೆ. ಚಿಕ್ಕಪ್ಪ ಅದಕ್ಕೆಲ್ಲ
ಉತ್ತರ ಕೊಡ್ತಾರೆ. ಸೊ ಫೈನಲಿ ಈವನ್ ಚಿಕ್ಕಪ್ಪ ಸಹ ಅವ್ರಿಗೆ ಒಳ್ಳೆ ಏನು ಹೇಳ್ತಾರೆ ಪಾಠವನ್ನು ಹೇಳಿಕೊಟ್ಟಾಗೆ ಆಗ್ತದೆ. ಸೊ ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ, ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ. ಸೊ ಚಿಲ್ಡ್ರನ್, ಸೊ ಇಲ್ಲಿಗೆ ನಾವು 6ನೆಯ ಪಾಠವನ್ನು ಮುಕ್ತಾಯಗೊಳಿಸ್ತೇವೆ. ಸೊ ಈಗ ನಿಮ್ಮ ಡ್ಯೂಟಿ, ನಿಮ್ಮ ಕೆಲಸ, ನಿಮ್ಮ ಹೋಮ್ವರ್ಕ್ ಏನಂತಂದರೆ ನಾನು ಕಳಿಸಿದಂಥ ಎಲ್ಲ ವಿಡಿಯೋಗಳನ್ನು ಚೆನ್ನಾಗಿ ನೋಡಬೇಕು. ನಾನೇನು ನಿಮಗೆ ಮಾಡಲಿಕ್ಕೆ ಹೇಳಿದ್ದೇನೆ ಎಲ್ಲರೂ ನನಗೆ ಮಾಡಿ ಕಳಿಸ್ಬೇಕು. ನಾನು ಹೇಳಿದ್ದೇನೆ ಕಠಿಣ ಪದಗಳನ್ನು ನೀವು ಹೋಮ್ವರ್ಕ್ ಪಾರ್ಟಲ್ಲಿ ಬರಿಬೇಕು, ಅದನ್ನು ಕಲಿಬೇಕು. ಯಾಕಂದರೆ ನವಂಬರ್ ಎಂಡಲ್ಲಿ ನಿಮಗೆ ಆಲ್ರೆಡಿ ಟೈಮ್ ಟೇಬಲ್ ಬಂದಿರಬೇಕು. ಎಕ್ಸಾಮ್ ಇದೆ, ಸೆಮಿಸ್ಟರ್ ಎಕ್ಸಾಮ್ ಇದೆ. ಸೊ ಹೀಗಾಗಿ ಇವೆಲ್ಲವನ್ನು ಕಲಿಯೋದು ತುಂಬ ಒಳ್ಳೆಯದು. ಓಕೆ, ಸೊ ಆದಷ್ಟು ಪಾಠವನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ, ಅದೇ ರೀತಿ ಅಕ್ಷರಗಳನ್ನು ಸಹ ಓದಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು.